ಬಟ್ ಅವರು ಒಂದು ಬಿಗ್ ವಾಟರ್ ಸ್ಲೈಡ್ ಕೂಡ ಮಾಡಿಸಿದ್ದೀವಿ. ಅದು 2 ಸಲ ಮಾಡಿದ್ದಾರೆ. ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಕೇಳೋಣ. ನಾವು ಶೂಟ್ ಮಾಡೋಕ್ಕಾಗಲ್ಲ ಅಲ್ಲಿ ಸ್ವಿಮ್ಮಿಂಗಲ್ಲಿ. ಇದ್ರಲ್ಲೂ ಕೈ ಹಾಕ್ತಿದೆಯಲ್ಲೋ, ನಾವೇನು ತಿನ್ನೋದು ಬೇಡ. ತೆಗೆ ನೋ ತೆಗೆ ನೋ, ಕೈ ಹಾಕ್ಬೇಡ. ನೋ ನೋಡ್ರಿ ಇಷ್ಟೇ. ವೆಲ್ಕಮ್ ಟು ಅವರ್ ಚಾನಲ್ ಯೂರೋ ಸಂಚಾರಿ. ನಾವೆಲ್ಲ ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ಇವತ್ತು ನಾವು 1 ಡೇ ಪಿಕ್ನಿಕ್ ಅಂತ ಅತ್ತೆನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು 4 ಜನನೂ ಹೋಗ್ತಾ ಇದ್ದೀವಿ. ನಾನು ನವನೀತ್ ಅಷ್ಟೇ ಅಲ್ಲ. ಸೊ ನನ್ನ ಗಂಡ ಜೀವನವರು, ನನ್ನ ಮಗ ನವನೀತ್, ಆಮೇಲೆ ನಮ್ಮ ಅತ್ತೆ. ಸೊ ಎಲ್ಲರೂ 4 ಜನನೂ ಕಾರಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿ ಲಕ್ಸಂಬರ್ಗಿಂದ ಅದು ಜಸ್ಟ್ 50 ಮಿನಿಟ್ಸ್ ಡ್ರೈವ್ ಅಂತೆ. ಸೊ 50 ಮಿನಿಟ್ಸ್ ಆದಮೇಲೆ ನಾವು ಎಲ್ಲಿ ರೀಚ್ ಆಗ್ತೀವಿ, ಏನು ಮಾಡ್ತೀವಿ ಅಂತ ನಿಮ್ಮ ಫುಲ್ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಕೂಡ ನಮ್ಮ ಅತ್ತೆ ಕೈಯಲ್ಲಿ ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿನ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ನಿನ್ನೆ ಅವರಿಗೆ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡೋಗಿದ್ವಿ. ಅವ್ರು ಯಾವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋದವರಲ್ಲ, ಅವರಿಗೂ ಸ್ವಿಮ್ಮಿಂಗ್ ಬರಲ್ಲ. ಬಟ್ ನಾವು ಯುರೋಪಲ್ಲಿರೋ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡೋಗಿದ್ವಿ. ಸೊ ಅಲ್ಲಿ ಹೆಂಗೆ ಅನಿಸ್ತು, ಇಲ್ಲಿ ಸ್ವಲ್ಪ ಓಪನ್ ಕಲ್ಚರ್ ಅಲ್ವಾ. ಅಲ್ಲಿ ಅಂದರೆ ಹುಡುಗ ಹುಡುಗಿ ಸಪ್ರೇಟ್ ಶವರು, ಆ ಥರ ಶವರ್ ಸಪ್ರೇಟ್ ಇರುತ್ತೆ, ಬಟ್ ಇವನ್ ಕಂಬೈಂಡು ಇರುತ್ತೆ. ಸೊ ಅವ್ರಿಗೆ ಹೆಂಗೆ ಅನ್ನಿಸ್ತು. ಆಮೇಲೆ ಇಲ್ಲಿದು ಸ್ವಿಮ್ಮಿಂಗು, ಆಮೇಲೆ ಸ್ವಿಮ್ಮಿಂಗ್ ಅಷ್ಟೇ ಅಲ್ಲ, ಸ್ಲೈಡ್ ಇತ್ತು. ಅವ್ರು ಸ್ಲೈಡೇ ಮಾಡಿದವರಲ್ಲ, ಬಟ್ ಅವರು ಒಂದು ಬಿಗ್ ವಾಟರ್ ಸ್ಲೈಡ್ ಕೂಡ ಮಾಡಿಸಿದ್ದೀವಿ. ಅದು 2 ಸಲ ಮಾಡಿದ್ದಾರೆ. ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಕೇಳೋಣ. ನಾವು ಶೂಟ್ ಮಾಡೋಕ್ಕಾಗಲ್ಲ ಅಲ್ಲಿ ಸ್ವಿಮ್ಮಿಂಗಲ್ಲಿ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳ್ತೀನಿ ಇವಾಗ. ಅದಲ್ಲದೆ ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು ಅಂತ ಅಂದರೆ, ಅವರು ಬರೋಕ್ಕೂ ಮುಂಚೆ ಹಿಂಜರಿತಿದ್ರು, ಅಯ್ಯೋ ಸ್ವಿಮ್ಮಿಂಗ್ ಬರಲ್ಲ, ನಾನು ಹೆಂಗೆ ಮಾಡೋದು ಅಂತ. ಆದರೆ ಬಂದಮೇಲೆ ಫುಲ್ ಮಗು ಥರ ಫುಲ್ ಎಂಜಾಯ್ ಮಾಡಿದರು. ಚೆನ್ನಾಗಿ ಬಿಂದಾಸಾಗಿ ಸಖತ್ತಾಗಿ ಖುಷಿಪಟ್ಟರು ಸ್ವಿಮ್ಮಿಂಗ್ದು. ಸೊ ಅವ್ರ ಬಾಯಲ್ಲೇ ಕೇಳೋಣ. ಮತ್ತೆ ಹೆಂಗೆ ಅನಿಸ್ತು ನಿಮಗೆ ಸ್ವಿಮ್ಮಿಂಗ್ದು? ಸ್ವಿಮ್ಮಿಂಗ್ ಚೆನ್ನಾಗೇ ಅನ್ನಿಸ್ತು. ಆದರೆ ನಾವು ಜೋರಾಗಿ ಮಾತಾಡಿ. ಸ್ವಿಮ್ಮಿಂಗು ಚೆನ್ನಾಗೇ ಅನ್ನಿಸ್ತು. ಯಾಕೆಂದರೆ ನಾವು ಹಳ್ಳಿಯಲ್ಲಿದ್ದಾರಲ್ವ, ಚಾನಲಲ್ಲಿ ಅಲ್ಲೆಲ್ಲಿ ಸ್ನಾನ ಮಾಡಿದಾರಷ್ಟೇ, ಸ್ವಿಮ್ಮಿಂಗಿಗೆ ಅಂತ ಹೋದಾರೇನಲ್ಲ. ಆದರೆ ಇಲ್ಲಿ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ನನಗೆ ಭಯ ಆಗಿತ್ತು ಫಸ್ಟು, ಹೆಂಗೋ ಏನಪ್ಪ ಅಂತ. ನಾನು ದುಬೈಗೆ ಹೋದಾಗ, ಅಂಡಮಾನ್ಗೆ ಹೋದಾಗಲೂ ನಮ್ಮ ಯಜಮಾನ್ರೇ ನನಗೆ ಪುಷ್ ಮಾಡಿ, ಇಲ್ಲ ಹಂಗಾಗಲ್ಲ ಹಿಂಗಾಗಲ್ಲ ಬಾ ಬಾ ಅಂತ ಕರ್ಕೊಂಡೋಗಿದ್ರು. ಇಲ್ಲೂ ನನ್ನ ಮಗನ ಸೊಸೆನೂ ಕರ್ಕೊಂಡೋಗಿ ಮಾಡಿಸಿದ್ರು. ತುಂಬ ಖುಷಿ ಆಯಿತು ನನಗೆ, ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ನೀವಲ್ಲಿ ಕೇಳ್ತಾ ಇದ್ರಲ್ಲ, ಇಲ್ಲಿಂದ ಸಪ್ರೇಟ್ ಇಲ್ವಾ ಹುಡುಗ ಹುಡುಗಿ? ಅದೇನೇ, ಇಲ್ಲಿ ಅಂದರೆ ನಮ್ಮ ಇಂಡಿಯಾಗೂ ಇಲ್ಲಿಗೂ ಡಿಫ್ರೆನ್ಸ್ ಜಾಸ್ತಿ. ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ ಅಂತೆಲ್ಲ ಇರುತ್ತೆ. ಆದರೆ ಇಲ್ಲಿ ಹಂಗಲ್ಲ. ಎಲ್ಲ ಮಕ್ಕಳು, ಸಣ್ಣ ಎಳೆ ಮಕ್ಕಳಿಂದ ಹಿಡಿದು ದೊಡ್ಡವರಿಂದನೂ ಜೊತೆಗೆ ಎಲ್ಲರೂ ಸ್ವಿಮ್ಮಿಂಗ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಅವ್ರದ್ದೇ ಒಂಥರ ಖುಷಿ. ಎಲ್ಲ ನೋಡಿ ಇದು ಮಾಡಿ ನಮ್ಗೊಂಥರ ಎಂಜಾಯ್ ಮಾಡ್ದಂಗೆ ಆಯಿತು. ಆಮೇಲೆ ಲಾಂಗ್ ಡೈವ್ ಎಲ್ಲ ನೋಡಿದ್ರಲ್ಲ, ಕೆಲವರು ಭಯದಿಂದನೇ ಹೋಗಿದ್ದು ಫಸ್ಟಿಗೆ ಹೋದಾಗ. ತುಂಬಾ ಭಯ ಆಗಿತ್ತು. ಏನೂ ಆಗಲ್ಲ ಅಂತ ನನ್ನ ಅಮ್ಮಗೆ ಏನೋ ಹೇಳಿದ್ದು ಏನೂ ಆಗಲ್ಲ ಅಜ್ಜಿ, ಹೋಗಜ್ಜಿ ನಾವು ಇರ್ತೀವಿ ಪಕ್ಕದಲ್ಲಿ ಅಂತ ಪುಷ್ ಮಾಡಿ ಕರ್ಕೊಂಡು ಹೋದ. ಆಮೇಲೆ 2ನೇ ಸರಿಗೆ ಹೋದಾಗ ನನ್ನ ಮಗ ಬಂದ. ಆಮೇಲೆ ಸೊಸೆ ಬೇರೆ ಕಡೆ ಹೋದ್ಲು, ಮಗನು ಮೊಮ್ಮಗನು ಜೊತೆಗೆ ಇನ್ನೊಂದು ಸರಿ ಹೋಗಿ ಬಂದೆ. ಚೆನ್ನಾಗಿ ಅನ್ನಿಸ್ತು. ಸೊ ಸ್ಲೈಡು ಫುಲ್ ಚೆನ್ನಾಗಿ ಮಜಾ ಮಾಡಿದರು. ಎಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಅದಾದಮೇಲೆ ಒಂದು ಬರ್ಡೇ ಪಾರ್ಟಿಗೆ ಹೋಗಿದ್ವಿ. ಬರ್ಡೇ ಪಾರ್ಟಿಗೂ ಬರಲ್ಲ ಅಂತ ಕೂತ್ಕೊಂಡಿದ್ರು. ಆಮೇಲೆ ಅಲ್ಲಿ ಬಂದಮೇಲೆ ಫುಲ್ ಇವ್ರದ್ದೇ ಹವಾ, ಫುಲ್ ಪಂಚಾಯಿತಿ ಕಟ್ತಾರಲ್ಲ, ಕಟ್ಟೆಯಲ್ಲಿ ಕುತ್ಕೊಂಡಂಗೆ ಎಲ್ಲ ಕುತ್ಕೊಂಡು ಫುಲ್ ಹರಟೆ ಹೊಡಿತಾ ಇದ್ದಾರೆ. ಹರಟೆ ಫುಲ್ ಮಜಾ ಇತ್ತು ಅದನ್ನು.
ಸೊ ಎಷ್ಟೊಂದು ನಾವು ಮಾಡಿರ್ತೀವಿ, ಶೂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ನಿಮಗೂ ತೋರಿಸ್ತಾ ಬರ್ತೀವಿ. ಬಟ್ ಇವತ್ತಿಂದ ಇವೆಂಟ್ ಏನೇನು ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ನಾವು ಶೇರ್ ಮಾಡ್ತೀವಿ. ಪ್ಲೀಸ್ ಎಂಜಾಯ್ ವಿತ್ ಅಸ್. ಆದಮೇಲೆ ಮರಿಬೇಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು. ಆಮೇಲೆ ಫುಲ್ ವಿಡಿಯೋ ಎಂಡ್ ತನಕನೂ ನೋಡಿ. ಆಮೇಲೆ ನಿಮ್ಮದು ಪ್ರತಿಯೊಂದು ಶೇರ್ ಮತ್ತು ಸಬ್ಸ್ಕ್ರಿಪ್ಷನ್ ಲೈಕ್ ತುಂಬಾ ವ್ಯಾಲ್ಯೂ ಆಗುತ್ತೆ. ನಿಮಗೂ ಗೊತ್ತು, ಇವಾಗ ಯೂಟ್ಯೂಬ್ನವರು ರೂಲ್ ಕೂಡ ಚೇಂಜ್ ಮಾಡಿದ್ದಾರೆ ಫೆಬ್ಬಿಂದ. ಸೊ ನಾವು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕ್ತಾಯಿದ್ದೀವಿ. ಲಾಂಗ್ ಸ್ಟೇ ಇರಬೇಕು ಇಲ್ಲಿ. ಆಮೇಲೆ ತುಂಬ ನಾವು ಮಾಡೋ ಆ್ಯಕ್ಟಿವಿಟೀಸ್, ನಮ್ಗೆ ಗೊತ್ತಿರೋ ನಾಲೆಜ್ನ ಶೇರ್ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬಾ ನಮಗೆ ಮುಖ್ಯ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಆಮೇಲೆ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ನಮ್ಮದ್ರಲ್ಲಿ, ಎನಿಥಿಂಗ್ ಯು ವಾಂಟ್ ಟು ಗೊತ್ತಾಗಬೇಕು ಯುರೋಪ್ ಬಗ್ಗೆ ಅಥವಾ ಟ್ರಾವೆಲ್ ಮಾಡಬೇಕು, ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ರೀಚ್ ಮಾಡೋಕ್ಕೆ ಖಂಡಿತವಾಗ್ಲೂ ರೀಚ್ ಮಾಡ್ತೀವಿ. ಬಂದಿದ್ದೀವಿ. ಹೆಂಗಿದೆ ನೋಡಿ ಸಿಟಿ, ಎಲ್ಲ ಕಡೆ ಫ್ಲವರ್ಸ್. ಸಮ್ಮರ್ ಅದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಎಲ್ಲಿ ನೋಡಿ ಫ್ಲವರ್ಸ್, ವೈಬ್, ಜನ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಇದು ರೋಡಲ್ಲಿ ಹಿಂಗೆ ಹೋಗ್ತಾನೆ ಇಲ್ಲಿ ನೋಡಿ ಏನಿದು ಸಾರ್ಬರ್ಗ್ ವೈನ್ ಇದು ಗ್ರೇಪ್ಸ್ ಅನ್ಸುತ್ತಲ್ಲ, ಮಿನಿಯಾರ್ಡ್ ಥರ. ಚರ್ಚ್ ಲಕ್ಸಂಬರ್ಗ್ ಕಾರ್ಗಳು ಇದಾವಲ್ಲ, ಬರೀ ಹತ್ರ ಅಂತ ಬಂದಿರ್ಬೇಕು ಅವರು. ಫುಲ್ ಬೆಟ್ಟದ ಮಧ್ಯಾಹ್ನ ಮಾಡಿದಂಗಿದೆ ಇದು ಸಿಟಿ. ಜೋಳ ಹಾಕಿದ್ದಾರೆ ನೋಡಿ. ನಾವು ಆನ್ ದ ವೇ ಹೋಗ್ತಾ ಇರುವಾಗ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಹೀಟ್ ವೇವ್ ಇಂದ ಒಣಗೋಗಿದೆ. ಏನಿಲ್ಲ, ಕಟಾವ್ ಮಾಡಿದಾರೆ, ಅದು ಕ್ಲೋಸ್ ಆಗಿದೆ ಅಷ್ಟೇ. ಬಂದಿದೆ ನೋಡಿ ಸ್ವಲ್ಪ ಅಲ್ಲ ಮೇ ಅದು ಕಟ್ ಮಾಡಿದ್ದಾರೆ, ಇಲ್ಲಾಂದ್ರೆ ಹಿಂಗಿರಲ್ಲ. ಇದು ರೋಡ್ ನೋಡಿ ಹೆಂಗಿದೆ, ಫುಲ್ ಹಾಫ್ ಥರ ಇದೆ. ಇವಾಗ ನವನೀತ್ ವಾಮಿಟ್ ಮಾಡಕ್ಕೆ ರೆಡಿ ಫುಲ್ ಅಲ್ವಾ ನವನೀತ್? ಜಿಗ್ಜಾಗ್ ಹೊಟ್ಟೆ ಈ ಬೆಟ್ಟದ ಮೇಲೆ ಹತ್ತಬೇಕು ಇವಾಗ. ಓ, ಈ ಬೆಟ್ಟದ ಮೇಲೆ ಹೋಗ್ಬೇಕಾ? ಓ, ಇಲ್ಲ ಇದ್ರಲ್ಲೇ ಹೋಗ್ಬಿಡೋಣ ನಾವು, ಇದು ಚೇರ್ ತಗೊಂಡು. ಸೊ ನಾವು ಇವಾಗ ಕೇಬಲ್ ಕಾರ್ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಮೇಲ್ ಹೋದ್ಮೇಲೆ ಅಲ್ಲಿಂದ ಟೊಕೊಬಂಡ್ ಸ್ಟಾರ್ಟ್ ಆಗುತ್ತೆ. ಅತ್ತೆಗೆ ಏನಂತ ಅದು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ನೋಡಿ, ಇವಾಗ ಸೀರೀಸಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ಈ ಕಡೆ ಅದೇನೋ ಬೆಳೆದಿದ್ದಾರೆ, ಏನೋ ಅಂತ ಗೊತ್ತಿಲ್ಲ ಬೆಟ್ಟದ ಮೇಲೆ. ಇದು ನೋಡ್ರಿ, ಸೈಕಲ್ ಹಾಕ್ಕೊಂಡು ಮೇಲೋಗಿ ಈ ಥರ ರೋಡ್ಗಳು ಮಾಡಿದಾರಲ್ಲ, ಸೈಕ್ಲಿಂಗ್ ಮಾಡ್ಕೊಂಡು ಕೆಳಗೆ ಬರ್ಬೋದು ಅಥವಾ ನಡ್ಕೊಂಡು ಬರ್ಬೋದು. ನಾವು ಕಾರಲ್ಲಿ ಬಂದಿದ್ರು ಇದೇ ರೋಡಲ್ಲಿ ಹಿಂಗೆ ಜಿಗ್ಜಾಗಲ್ಲಿ ಹೋಗಿ ಅಲ್ಲಿ ನಿಲ್ಲಿಸಿದಾರಲ್ಲ ಕಾರ್ಗಳು, ಆ ಥರ ಅಲ್ಲೋಗಿ ನಿಲ್ಲಿಸಿ ಬರಬೇಕಿತ್ತು ಅನಿಸುತ್ತೆ. We're going down. ಇದು ಟಗೋಬಂಡ್ ತುಂಬ ಫನ್ ಅನಿಸಿ ನಾನು ನವನೀತ್ ಮತ್ತೆ ಸೆಕೆಂಡ್ ರೌಂಡ್ ಬೇರೆ ಹೋದ್ವಿ. ಅವನಂತರೂ ನನಗೆ ಫುಲ್ ಹೇಳ್ಬಿಟ್ಟಿದ್ದ, ಫುಲ್ ಸ್ಪೀಡಲ್ಲೇ ಹೋಗಬೇಕು, ಇಲ್ಲ ಅಂದರೆ ನಾನು ಮಾತಾಡ್ಸಲ್ಲ ಅಂತ. ಸೊ ನನ್ನ ಕೈಯಲ್ಲಿ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡಲ್ಲಿ ಹೋಗಿದ್ದೆ ನೋಡಿ.
ಎಕ್ಸಾಕ್ಟ್ಲಿ ಹಾವು ಥರ ಇದೆ ರೋಡಲ್ಲಿ. ಹ್ಞೂ ತ್ರೀ ಶೇಪ್ ಥರ ಇದೆ ನೋಡ. ಯಾವ್ದು ಶೇಪ್ ಥರ ಕಾಣಿಸ್ತಿದೆ ನಿನಗೆ? 3. ನನಗೆ 8. 3. ನೋಡಿಲ್ಲಿ ಗ್ರೇಪ್ಸ್ ಬೆಳೆದಿದ್ದಾರೆ. Good. ಹ್ಞೂ Look there. ಏನು ದೇವ್ರು? A road there and there looks like a 3. 3 3. 3 ಟ್ರೀ ಥರ ಟ್ರೀನೇ ಅದು ಟ್ರೀ ಅದು ಥರ ಕಾಣಿಸ್ತದೆ. ದಟ್ ಈಸ್ ಅ ಟ್ರೀ. 3. ಸಾರ್ಬಾಗ್ ಸಿಟಿಯಿಂದ ನಾವು ಮೇಲ್ಗಡೆ ಒಂದು ಬೆಟ್ಟದ ಮೇಲೆ ಇದ್ದೀವಿ. ನಾವು ಎದ್ರುಕೊಂಡು ಕೂತಿದ್ದಾನೆ. ನೋಡಿ ಎಷ್ಟು ಎದ್ರುಕೊಂಡಿದ್ಯಾ. ಅಯ್ಯೋ ಕಾಲೆಲ್ಲ ಎಷ್ಟು ಗಟ್ಟಿ ಹಿಡ್ಕೊಂಡಿದ್ಯಾ, ಕೈಯೆಲ್ಲ ಎಷ್ಟು ಗಟ್ಟಿ ಹಿಡ್ಕೊಂಡಿದ್ಯಾ. ಇಲ್ಲಿ ನೋಡಿ, ಮಧ್ಯೆ ಒಂದು ಸ್ಟಾಪ್ ಮಾಡಿದ್ವಿ ಊಟ ಮಾಡೋಕ್ಕೆ. ಸೂರ್ಯಕಾಂತಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಅನಿಸುತ್ತೆ ಫ್ಲವರ್ಸ್ ಎಲ್ಲ. ಸೊ ಇಲ್ಲೊಂದು ಸ್ಟಾಪ್ ಇತ್ತು, ನಾವು ತಂದಿರೋ ಚಿತ್ರಾನ್ನ ತಿನ್ನೋಣ ಅಂತ ಸ್ಟಾಪ್ ಮಾಡಿದ್ದೀವಿ. ಇವಾಗ ತಿನ್ನುವ, ಹೆಂಗಿದೆ ಅಂತ ನೋಡುವ. ಇದಾದಮೇಲೆ ಒಳಗಡೆ ಝೂಗೆ ಹೋಗ್ಬೇಕು. ಲೆಟ್ಸ್ ಸಿ. ನವ್ನೀತ್, ಯಾವ ಪ್ರಾಣಿ ಮೀಟ್ ಮಾಡ್ತೀಯಾ? ಚಿಕ್ಕ ತಿಂತೀಯಾ? ಮತ್ತೆ ಬೇರೆ ಬರೋ ಊಟ ಮಾಡು. ಯಾಕೆ? ಮೇಲೆ ಹೋಗಿದ್ದಾವಲ್ಲ ಇದು ನೋಡಿ, ಅವಾಗಲೇ ಹೋಗ್ತಾ ದೂರದಿಂದ ನೋಡಿದ್ವಿ, ಇವಾಗ ವಾಪಸ್ ಹೋಗ್ತಾ ಹತ್ತಿರದಿಂದ ನೋಡ್ತಾ ಇದ್ವಿ. ಸೊ ನಾವಿವಾಗ ಒಂದು ಸ್ಟಾಪ್ ಬಂದಿದ್ದೀವಿ. ಇಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ. ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಗಾಳಿ ಚೆನ್ನಾಗಿದೆ ನೋಡಿ. ಈ ಥರ ರೋಡು ಜಯನಗರಲ್ಲಿದೆಲ್ಲ ರೋಡು, ಅದೇ ಥರ ಅನಿಸ್ತಿದೆ ನನಗೆ. ಸೊ ಈ ಪ್ಲೇಸ್ ಹೆಸರು ಬಂದುಬಿಟ್ಟು ರೆಮಿಶ್ ಅಂತ. ಇಲ್ಲಿ ಐಸ್ ಕ್ರೀಮ್ ಚೆನ್ನಾಗಿ ಸಿಗುತ್ತೆ. ಇದು ಲಕ್ಸಂಬರ್ಗಿಂದ ಒಂದು 15-20 ಮಿನಿಟ್ಸ್ ಅವೇ ಅಷ್ಟೇ, ಬಟ್ ಚೆನ್ನಾಗಿ ಸಿಗುತ್ತೆ ಅಂತ ಬಂದಿದ್ದೀವಿ. ನೋಡೋಣ ಹೆಂಗಿರುತ್ತೆ. ಆ ಫ್ಲವರ್ಸ್ ನೋಡೋದು ಅದು ಒರಿಜಿನಲ್ಲ ಡುಪ್ಲಿಕೇಟಾ? ಬ್ರಹ್ಮಕಮಲ ಹಂಗೆ ಇರೋದಲ್ಲ. ಹೌದು ನೋಡಿ, ಫೇಕಾ? ಗಾಡ್ಜಿಲ್ಲ ಫ್ಲವರ್ ಅನ್ನೋದು ಫೇಕ್, ಆಬ್ವಿಯಸ್ಲಿ ಫೇಕ್ ಬಾ. ಸಮ್ಮರ್ ಇರೋದ್ರಿಂದ ಇಲ್ಲಿ ಎಲ್ಲ ಸಿಟಿಲೂ ಈ ಥರ ಫೌಂಟೇನ್ಸ್ ಇರುತ್ತೆ. ಮಕ್ಕಳು ನೋಡಿ ಮಜಾ ಮಾಡ್ತಾ ಇದ್ದಾರೆ. ಇವರು ಜೀವನು ನವ್ನಿತ್ತ ಹೋಗ್ತಾರಂತೆ. ನೀರು ಬಡಿಸ್ಕೊಂಡಿರಂಗೆ ಒಳಗಡೆ ಹೋಗ್ಬರ್ಬೇಕು. ನವ್ನಿ ಜೀವನ್ ನಾನು
ತುಂಬಕ್ಕಿದ್ದಾನೆ ಆದರೆ ಹೆಂಗೆ ಮಾಡ್ತೀನಿ ನಾನು. ನೀರಲ್ಲಿ ಆಟ ಆಡೋಕ್ಕೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಐಸ್ ಕ್ರೀಮ್ ಬ್ರೇಕ್ ತೊಗೊಳೋಣ ಅಂತ ಐಸ್ ಕ್ರೀಮ್ ತೊಗೊಂಡ್ವಿ. ಸೊ ಐಸ್ ಕ್ರೀಮ್ ಆದಮೇಲೆ ನೋಡ್ತಾ ಇರಿ ಟಿಲ್ ಎಂಡ್ ಆಫ್ ದ ವಿಡಿಯೋ ಏನು ಮಾಡ್ತೀವಿ ಅಂತ. ಎಲ್ಲ ತಿನ್ನದೆ ತಿನ್ರಿ. ಯಾರು ಫಸ್ಟ್ ತಿಂದು ಹೇಳ್ತಾರ ಹೆಂಗಿದೆ ನಾನೇ ಐಸ್ ಕ್ರೀಮ್ ಟೇಸ್ಟ್ ಮಾಡಿಲ್ಲ, ಅದ್ರ ಕ್ರೀಮ್ ಓಕೆ ಐಸ್ ಕ್ರೀಮ್ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ. ನಮ್ಮ ಬೆಂಗಳೂರಲ್ಲಿ ಸಿಗೋ ಲೆವೆಲ್ಗೆ ಏನಿರಲ್ಲ ಅಲ್ವಾ? ಬೆಂಗಳೂರಲ್ಲಿ ಇದನ್ನೇ ಬೆಲ್ಜಿಯಂ ನಮ್ನಿ ಕೈ ಬಳೆ ಹಾಕೊಂಬಿಟ್ಟವನೆ ಅಲ್ಲ ಬೆಲ್ಜಿಯಂ. ನೋಡ್ರಿ ಇಲ್ಲಿ ಐಸ್ ಕ್ರೀಮ್ನ ಜ್ಯೂಸ್ ಮಾಡ್ಕೊಂಡು ಕುಣಿತಾವನೆ. ಆ ಬಟ್ಟೆ ಎಲ್ಲ ರಂಪ ಮಾಡ್ಕೊಂಡು ಯಪ್ಪ ಐಸ್ ಕ್ರೀಮ್ ಗತ್ತಿನೋ ಅಳ್ತಾ ಇರುತ್ತೆ ಐಸ್ ಕ್ರೀಮ್. ನೋಡಿ ಇದ್ರಲ್ಲೂ ತಿದ್ರಲ್ಲೂ ಕೈ ಹಾಕ್ತಿದೆಯಲ್ಲೋ, ನಾವೇನು ತಿನ್ನೋದು ಬೇಡವಾ? ನೋ ನೋ ತೆಗಿ, ನೋ ಕೈ ಹಾಕ್ಬೇಡ, ನೋ. ನೋಡ್ರಿ ಇಷ್ಟೇ. ನನ್ನ ಗಂಡ, ನನ್ನ ಮಗ, ನಮ್ಮ ಅತ್ತೆ ಅಂದರೆ ಅಮ್ಮ ಮಗ ಮೊಮ್ಮಗ ಆಟಾಡ್ತವ್ರೆ.